ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಮಂಗಳೂರು ಬನ್ಸು. ಇದಕ್ಕೊಂದು ದೊಡ್ಡ ಬಾಳೆಹಣ್ಣು, ಒಂದು ಬಟ್ಲು ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನ್ ಸಕ್ಕರೆ, 2 ಚಮಚ ತುಪ್ಪ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು ಬಾಳೆಹಣ್ಣನ್ನು ಸುಲಿದು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿರಿ, ಈ ಥರ ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ತುಂಡು ಮಾಡಿಕೊಂಡು ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಪೂರ ಮೆತ್ತಗಾಗಬೇಕು. ಬಾಳೆಹಣ್ಣು ಕೈಯಿಂದ ಈ ಥರ ಮಿತ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ನಾನು ಈ ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಲ್ಲ, ನೀವು ಇವಾಗ ನೋಡಿ 3 ಚಮಚ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಸೋಡಾ ಪುಡಿ, 1 ಚಮಚ ಜೀರಿಗೆ ಮತ್ತು ಒಂದು ದೊಡ್ಡ ಬಟ್ಲು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು 1 ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಹಿಟ್ಟು ಎಷ್ಟು ಹಿಡಿತೈತೆ ನೋಡಿ ಮತ್ತು ಆಮೇಲೆ ಸೇರಿಸ್ಕೋಬೇಕು. ಯಾಕಂದ್ರೆ ಬಾಳೆಹಣ್ಣು ನೀವು ಸಣ್ಣದು ತೊಗೊಂಡ್ರೆ ಅದಕ್ಕೆ ಒಂದು ಬಟ್ಲಕ್ಕೆ ಹಿಡಿತೈತಿ. ಇವಾಗ ಇದು ದೊಡ್ಡ ಬಾಳೆಹಣ್ಣು ಐತಲ್ಲ, ಇದಕ್ಕೆ ನಾನು ಈ ಥರ ಎಲ್ಲ ಈಗ ಮಿಕ್ಸ್ ಮಾಡಿಕೊಂಡು ಮತ್ತು ಹಿಟ್ಟು ಹಿಡಿತೈತೆ ನೋಡಿಕೊಂಡು ಹಾಕ್ಕೋತೀನಿ. ಇವಾಗ ನೋಡಿ ಮತ್ತು ಅರ್ಧ ಬಟ್ಲು ಮೈದಾ ತೊಗೊಂಡಿದ್ದೀನಿ. ಇದನ್ನಷ್ಟು ಹಾಕ್ಕೋತೀನಿ ನೋಡ್ರಿ. ಈಗ ಈ ಒಂದು ದೊಡ್ಡ ಬಾಳೆಹಣ್ಣಿಗೆ ಇವಾಗ ಆ ಬಟ್ಲದ್ಲೆ 1.5 ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಿವುಚಿ. ಇವಾಗ ಮತ್ತೊಂದು ಸ್ವಲ್ಪ ಅದಕ್ಕೆ ತುಪ್ಪ ಹಚ್ಕೊಂಡು ಕೈಯಿಂದ ಚೆನ್ನಾಗಿ ಮಿದ್ಕೊಳ್ಳಿ. ಭಾಳ ಪ್ರೆಸ್ ಹಾಕಿ ಮಿದ್ದಕ್ಕೆ ಹೋಗ್ಬೇಡ್ರಿ. ಹಿಟ್ಟನ್ನು ಸ್ಮೂತಾಗಿ ಮಾಡ್ಕೊಳ್ಳಿ. ಇವಾಗ ಇದು 6 ತಾಸು ನೆನಿಬೇಕು. ಹಿಟ್ಟನ್ನು ಒಂದು ಪ್ಲೇಟ್ ಮುಚ್ಚಿ ನಾನು ಒಂದು 6 ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಇವಾಗ ನೋಡಿ 6 ತಾಸು ಆದಮೇಲೆ ಹಿಟ್ಟು ಈ ಥರ ಆಗಿದೆ. ಇವಾಗ ಒಂಚೂರು ಕೈಯಿಂದ ಈ ಥರ ಹಿಟ್ಟನ್ನು ಮಿದ್ಕೊಂಡು ನೈಸಾಗಿ ಮಿದ್ಕೊಳ್ಳಿ. ಪ್ರೆಸ್ ಹಾಕಿ ಮಿದಿಯೋದಕ್ಕೆ ಹೋಗಬೇಡಿ. ಇವಾಗ ಹಿಟ್ಟು ಉಳ್ಳಿ ಮಾಡ್ಕೋಬೇಕಲ್ಲ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ನಲ್ಲ, 1.5 ಬಟ್ಲು ಮೈದಾ ಹಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೆ. ಇವಾಗ ಅವು 8 ಅದು ನೋಡ್ರಿ ಬನ್ನು. ಈ ಸೈಜ್ ಉಳ್ಳಿ 8 ಬನ್ನು ಅದು. ಇವಾಗ ಒಂದು ಚಪಾತಿ ಮಣೆ ತೊಗೊಂಡು ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಪೂರಿನ ಲಟ್ಸ್ಕೋಬೇಕು ಚಿಕ್ಕದಾಗಿ. ತೀರಾ ಒತ್ತಿ ಲಟ್ಸಕ್ಕೆ ಹೋಗ್ಬೇಡ್ರಿ, ಸ್ಮೂತಾಗಿ ಲಟ್ಸಿ. 2 ಕಡೆನೂ ಹಿಟ್ಟು ಹಾಕಿ ಭಾಳ ಪ್ರೆಸ್ ಮಾಡಬೇಡ್ರಿ, ಸ್ಮೂತಾಗಿ ಲಟ್ಟಿಸ್ಕೊಳ್ರಿ ಇವನ್ನ. ಯಾಕಂದರೆ ಹಿಟ್ಟೀಗ ನೆಂದು ಮುದುವಾಗಿರ್ತೈತಲ್ಲ ಅದು. ಇವಾಗ ಈ ಸೈಜ್ ಇರಲಿ, ಅವು ತೀರಾ ತೆಳ್ಳಗಲ್ಲ ದಪ್ಪು ಅಲ್ಲ, ಮೀಡಿಯಮು ಈ ಥರ ಇರಲಿ ಪೂರಿ. ಇನ್ನೊಂದು ಲಟ್ಟಿಸಿ ತೋರಿಸ್ತಾ ಇದೆ ನೋಡ್ರಿ. ಅದು ಹಿಟ್ಟು ಮೆತ್ತಗಾಗಿರುತ್ತಲ್ಲ, ಸ್ಮೂತಾಗಿ ಲಟ್ಸ್ಕೋಬೇಕು. ಭಾಳ ಪ್ರೆಸ್ ಮಾಡಿದ್ರೆ ಅದು ಇದಾಗ್ತಾವೆ, ಹತ್ಕೊಂಡ್ಬಿಡ್ತಾವೆ. ಅದಕ್ಕೆ ಈ ಥರ ಇರಲಿ ಬನ್ನು ನೋಡಿ. ರೆಡಿ ಆಯಿತು. ಅದೇ ಥರ ಎಲ್ಲನೂ ಲಟ್ಸ್ಕೊಂಡು ಹಾಕ್ಕೊಳ್ಳಿ ತಟ್ಟೆಗೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನಿಟ್ಟು ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈಗ ಅದನ್ನು ಪೂರಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಲಟ್ಸಿದ್ದು ಹಾಕ್ಕೊಂಡು ಚಮಚೆಯಿಂದ ಎಣ್ಣೆನ ಈ ಥರ ಪೂರಿ ಮೇಲೆ ಹಾಕ್ಕೊಂಡು ಹಿಂದೆ ಬೆಂದ ಮೇಲೆ ಹೊಳಿಸಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆ ಕೆಂಪಾಗಿ ಚಮಚದಿಂದ ಎಣ್ಣೆನ ಮೇಲೆ ಹಾಕ್ಕೊಂಡು 2 ಥರ ಕೆಂಪಾಗೋಂಗೆ ಬೇಯಿಸ್ಕೊಂಡು ಈ ಥರ ಎಣ್ಣೆ ಬಸ್ಕೊಂಡು ಒಂದು ತಟ್ಟೆಗೆ ತಗೋಬೇಕು ನೋಡಿ. ಈಗ ಹಿಂಗೆ ತಗೊಂಡು ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಹಾಕಿ ಇನ್ನೊಂದು ಪೂರಿ ಹಾಕಿ ಚಮಚದಿಂದ ಎಣ್ಣೆನ ಮೇಲೆ ಹಿಂಗೆ ಹಾಕ್ಕೊಂಡು ಪೂರಿಗೆ ಹಿಂದೆ ಒಂದು ಸೈಡ್ ಕೆಂಪಾದ್ಮೇಲೆ ಒಂದು ಸೈಡು ಕೆಂಪಾಗಿ ಬೆಂದ ಮೇಲೆ ಹೊಳಿಸಿ ಹಾಕ್ಕೋಬೇಕು. ಈ ಥರ ಚಮಚೆಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ರಿ ಪೂರಿ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾವು ಮಂಗಳೂರು ಬನ್ಸು. ಇವು ಚಟ್ನಿ ಜೊತೆ ಏನಾದರೂ ತಿನ್ಬೋದು, ಇಲ್ಲ ನೀವು ಬಿಸಿ ಬಿಸಿಯಾಗಿ ಹಾಗೆ ತಿನ್ಬೋದು, ಚೆನ್ನಾಗಿರ್ತಾವೆ. ಚಟ್ನಿ ಇಲ್ಲಿದ್ರೂ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರ್ತಾವೆ. ಇವಾಗ ನೋಡಿ ರೆಡಿ ಆಯಿತು. ಅದೇ ಥರ ಎಲ್ಲ ಪೂರಿನೂ ಕರ್ಕೋಬೇಕು. 2 ಕಡೆ ಕೆಂಪಾಗೋಂಗೆ ಬೇಯಿಸಿ ತಗೋಬೇಕು ಕರೆದು. ಇವಾಗ ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ವಿ.
ಎಲ್ಲ ಪೂರಿ ರೆಡಿ ಆದವು ನೋಡಿ. ಈ ಥರ ಎಷ್ಟು ಸ್ಮೂತಾಗಿವೆ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಪೂರಿನ. ನೋಡಿ ಎಷ್ಟು ಚೆನ್ನಾಗದು ಮಂಗಳೂರು ಬನ್ಸ್. ಜೀರಿಗೆ ಸಕ್ಕರೆ ಎಲ್ಲ ಹಾಕಿರ್ತಾವಲ್ಲ, ಟೇಸ್ಟ್ ಇರ್ತಾವೆ. ಹಾಗೇನೆ ತಿನ್ಬೋದು ಇವನ್ನ. ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.